ಹಾಯ್, ಇವತ್ತು ನಾವೊಂದು ಈಸಿ ಎಗ್ ರೆಸಿಪಿ ನೋಡೋಣ. ಇಟ್ಸ್ ಹೆಲ್ದಿ ಕೂಡ ಮತ್ತು ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನಾನು ಫಸ್ಟ್ ಇಲ್ಲಿ ಎಗ್ನ ಬಾಯ್ಲ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಅದು ಬಾಯ್ಲ್ ಆಗೋ ಅಷ್ಟರಲ್ಲಿ ಬನ್ನಿ ನಾವು ನೆಕ್ಸ್ಟ್ ಪ್ರೊಸೀಜರ್ ಏನಂತ ನೋಡೋಣ. ನಾನೊಂದು ಈ ಕಲ್ಲಿಗೆ ಸ್ವಲ್ಪ ಜೀರಾ ಹಾಕ್ತಾಯಿದ್ದೀನಿ, ಸ್ವಲ್ಪ ಖಾರದ ಪುಡಿ ಹಾಕೋಣ. ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಇನ್ನೊಂದು ಸ್ಪೂನ್ ಹಾಕ್ತಿದ್ದೀನಿ. ಖಾರ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ. ಇದು ಅಚ್ಚ ಖಾರದ ಪುಡಿ. ಮತ್ತು ಇದಕ್ಕೆ ಸಿಪ್ಪೆ ತೆಗೆದಿಟ್ಟಿರೋ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಪೇಸ್ಟ್ ಆಗೋ ಥರ ಕುಟ್ಕೊಬೇಕು. ಈಗ ಇದನ್ನು ನೀಟಾಗಿ ಕುಟ್ಕೊಳ್ಳೋಣ. ಫುಲ್ ಪೇಸ್ಟ್ ಆಗಬೇಕು ನೋಡಿ. ಇವಾಗ ಆಲ್ಮೋಸ್ಟ್ 90% ಕುಟ್ಟಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ಸ್ವಲ್ಪ ಹಾಕ್ಕೊತೀನಿ. ಮತ್ತು ಫುಲ್ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಕುಟ್ಕೊಬೇಕು ನೋಡಿ. ಈ ಲೆವೆಲಿಗೆ ಆಗಬೇಕು. ಅಂದರೆ ಫುಲ್ ಮುದ್ದೆ ಥರ ಹಾಕಬೇಕು. ನಾವಿಲ್ಲಿ ಏನೂ ಆಯಿಲ್ ಯೂಸ್ ಮಾಡಿಲ್ಲ, ಏನು ಮಾಡಿಲ್ಲ. ಬೆಳ್ಳುಳ್ಳಿಯಲ್ಲಿರೋ ನೀರೇನಿದೆ ಅದೇ ನೀಟಾಗಿ ಮಿಕ್ಸ್ ಆಗಿ ಈ ಥರ ಆಗಬೇಕು. ಬಾಯಿ ಕೆಟ್ಟಿದಾಗ ಈ ಸಾರ ಸಹ ಮಾಡಿಕೊಂಡು ತಿಂದರೆ ರೊಟ್ಟಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಾದಮೇಲೆ ಒಂದು ಕಡಾಯಿನ ಸ್ಟವ್ ಮೇಲೆ ಇಟ್ಕೊಳ್ಳೋಣ. ಈಗ ಒಂದು ಕಡಾಯಿಯನ್ನು ಇಟ್ಕೊಂಡಿದ್ದೀನಿ. ಸ್ಟವ್ ಆನ್ ಮಾಡ್ಕೊಳ್ಳೋಣ. ಆ್ಯಂಡ್ ಸ್ವಲ್ಪ ಆಯಿಲ್ ಹಾಕ್ತಿದ್ದೀನಿ. ಈಗ ಎಣ್ಣೆ ಕಾಯ್ದಿದೆ. ಇದಕ್ಕೆ ಸಣ್ಣದಾಗಿ ಇಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡು ಇದು ರೆಡ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಈಗ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ನೀಟಾಗಿ ಇದು ಕೂಡ ಬಾಡಬೇಕು. ಎರಡು ನಾವು ಆಲ್ರೆಡಿ ಉಪ್ಪು ಹಾಕ್ಕೊಂಡಿದ್ದೀವಿ ಖಾರಕ್ಕೆ. ಸೊ ಇದಕ್ಕೆ ಸ್ವಲ್ಪ ನೋಡಿ ಉಪ್ಪು ಹಾಕ್ಕೊಳ್ಳೋಣ ಈರುಳ್ಳಿಗೆ ಬಾಡೋಕ್ಕೋಸ್ಕರ. ನಾವು ಈ ಥರ ಈರುಳ್ಳಿ 50% ಬಾಡಿದ ಮೇಲೆ ನಾವು ಖಾರ ಏನು ಮಾಡಿಟ್ಕೊಂಡಿದ್ದೀವಲ್ವ ಇದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ಬಾಯ್ಲ್ ಆಗೋಕ್ಕೆ ಬಿಡೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಆಲ್ರೆಡಿ ಘಮ ಘಮ ಅಂತ ಸ್ಟಾರ್ಟ್ ಆಗಿರುತ್ತೆ. ಇಟ್ಸ್ ಟೆಂಪ್ಟಿಂಗ್. ಈ ಖಾರನೇ ಸಹ ಅನ್ನಕ್ಕೆ ಹಾಕ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ, ಬೆಳ್ಳುಳ್ಳಿ ಹಸಿ ವಾಸನೆ ಎಲ್ಲ ಹೋಗೋ ಥರ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊತೀನಿ. ಚಿಟಿಕೆ ಅರಿಶಿನ ಪುಡಿ ಅಥವಾ ಟರ್ಮರಿಕ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ಸಹ ಮಿಕ್ಸ್ ಮಾಡಿ ಸಿಮ್ಮಲ್ಲಿಟ್ಟು ಒಂದು 2 to 3 ಮಿನಿಟ್ಸ್ ಈ ಖಾರ ಚೆನ್ನಾಗಿ ಬಾಯ್ಲ್ ಆಗಲಿ. ಈಗ ಇದು ಆಲ್ಮೋಸ್ಟ್ ಆಗಿದೆ. ಇದಕ್ಕೆ ನಾನು 3 eggs ಬಾಯ್ಲ್ ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನು ಮಧ್ಯದಲ್ಲಿ ಸ್ಲಿಟ್ಸ್ ಮಾಡಬೇಕು. ಲೈಕ್ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ, ಅಂದರೆ ಎಗ್ ಆಚೆ ಹೊರಗೆ ಬರಬಾರ್ದು. ಈ ಥರ ಜಸ್ಟ್ ಈ ಥರ ಕಟ್ ಮಾಡ್ಕೊಳ್ಳಿ. 4 ಸೈಡ್ ಆಫ್ ದ ಎಗ್ ಕೂಡ ಈ ಥರ ಕಟ್ ಮಾಡಿಕೊಂಡು ನೋಡಿ. ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೋದು, ನಾನು ಚಿಕ್ಕ ಚಿಕ್ಕದಾಗಿ ಸ್ಲಿಟ್ಸ್ ಮಾಡಿದ್ದೀನಿ. ಈ ಎಗ್ಸಿಗೆ ಈ ಥರ ಸ್ಲಿಟ್ಸ್ ಮಾಡಿ ಸುತ್ತ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ. ಈಗ ಇದನ್ನು ಮಿಕ್ಸ್ ಮಾಡಿದ್ರೆ ಇದು ಎಗ್ಗೆಲ್ಲ ಉಪ್ಪು ಖಾರನ ಹಿಡ್ಕೊಬೇಕು. ಬಟ್ ಎಗ್ ಬ್ರೇಕ್ ಆಗಬಾರ್ದು. ಇದು 2 ಮಿನಿಟ್ಸ್ ಬಾಯ್ಲ್ ಆಗೋಕ್ಕೆ ಇಡೋಣ. ಈಗ ನಮ್ಮ ಬೆಳ್ಳುಳ್ಳಿ ಎಗ್ ಫ್ರೈ ರೆಡಿ ಇದೆ. ಇದು ತುಂಬ ಚೆನ್ನಾಗಿರುತ್ತೆ. ಅನ್ನದ ಜೊತೆ ಬಾಯಿ ಕೆಟ್ಟಾಗ ಅಥವಾ ಜ್ವರ ಬಂದಾಗ ಮಾಡ್ಕೊಂಡು ತಿನ್ನಿ. ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ತುಂಬ ರುಚಿಯಾಗಿರುತ್ತೆ. ಇಫ್ ನಿಮಗೆ ಇಷ್ಟ ಆದರೆ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.